ಚಿಂಟು ಮತ್ತು ತಾಯಿ ಕನ್ನಡ ಮೊರಲ್ ಸ್ಟೋರಿ. ಒಮ್ಮೆ ಒಂದು ಊರಿನಲ್ಲಿ ಚಿಂಟು ಎಂಬ ಬಾಲಕನು ತನ್ನ ತಾಯಿಯೊಂದಿಗೆ ವಾಸಿಸುತ್ತಿದ್ದ. ಅವನು ಬಹಳ ಚುರುಕು ಮತ್ತು ಹೊಟ್ಪಾಟಿಯಾದವನಾಗಿದ್ದರೂ ತಾಯಿಯ ಮಾತನ್ನು ಹೆಚ್ಚು ಕೇಳುತ್ತಿದ್ದವನಲ್ಲ. ಯಾವಾಗಲೂ ಆಟವಾಡಲು, ಮೋಜು ಮಾಡಲು ಇಷ್ಟಪಡುತ್ತಿದ್ದ. ಆದರೆ ತಾಯಿಯೆಂದರೆ ಶ್ರದ್ಧೆ, ಗೌರವ ಇರಲೇಬೇಕು ಎಂಬುದನ್ನು ಅವನು ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ. ಒಂದು ದಿನ ಚಿಂಟು ಆಟವಾಡಲು ಹೋಗುವಾಗ ತಾಯಿಯು ಅವನಿಗೆ, "ಮಗನೇ, ಮನೆಗೆ ತಡವಾಯಿತು, ಮಂಜು ಬಿದ್ದುಕೊಳ್ಳುತ್ತದೆ, ಬೇಗ ಬಾ" ಎಂದು ಹೇಳಿದಳು. ಆದರೆ ಚಿಂಟು ತಾಯಿಯ ಮಾತನ್ನು ಕೇಳದೆ ಸ್ನೇಹಿತರೊಂದಿಗೆ ಹೆಚ್ಚು ಹೊತ್ತು ಆಟವಾಡಿದ. ರಾತ್ರಿಯಾಗುತ್ತಿದ್ದಂತೆ ಆಕಾಶದಲ್ಲಿ ಮೋಡಗಳು ಕವಿದವು, ಮಳೆ ಬೀಳಲು ಆರಂಭವಾಯಿತು. ಚಿಂಟುಗೆ ಭಯವುಂಟಾಯಿತು. ಅವನು ಮನೆಗೆ ತಲುಪುವ ಹೊತ್ತಿಗೆ ತಡವಾಗಿತ್ತು. ತಾಯಿ ಆತಂಕದಿಂದ ಅವನಿಗಾಗಿ ಕಾದು ನಿಂತಿದ್ದಳು. ಚಿಂಟು ತಾಯಿಯನ್ನು ನೋಡಿ, "ನಾನು ಕೇಳದ ಕಾರಣ ನನಗೆ ಭಯವಾಗಿತ್ತು ತಾಯಿ" ಎಂದು ಕಣ್ಣೀರಿಟ್ಟು ಮಾತನಾಡಿದ. ತಾಯಿ ಅವನನ್ನು ಸಣ್ಣಗೇನೂ ಬೈಯಲಿಲ್ಲ. ಬದಲಿಗೆ, "ನಾನು ನಿನಗೆ ಇಷ್ಟೆಲ್ಲ ಕಾಳಜಿಯೊಂದಿಗೆ ಹೇಳಿದರೆ ನೀನು ನನ್ನ ಮಾತನ್ನು ಕೇಳಬೇಕಲ್ವಾ" ಎಂದು ಕೇಳಿದಳು. ಚಿಂಟು ತಾನು ಮಾಡಿದ ತಪ್ಪನ್ನು ಅರಿತುಕೊಂಡ. "ಕ್ಷಮಿಸಿ ತಾಯಿ, ಮುಂದಿನಿಂದ ನಿಮ್ಮ ಮಾತನ್ನು ಕೇಳುತ್ತೇನೆ" ಎಂದನು. ಇದರಿಂದ ಚಿಂಟುಗೆ ಒಂದು ದೊಡ್ಡ ಪಾಠ ಕಲಿತಂತಾಯಿತು. ತಾಯಿಯ ಮಾತು ಸದಾ ಮೌಲ್ಯಯುತವಾಗಿರುತ್ತದೆ. ಅವರ ಅನುಭವ ನಮ್ಮ ಭದ್ರತೆಗೆ ಮತ್ತು ಒಳ್ಳೆಯ ಭವಿಷ್ಯಕ್ಕೆ ಅವಶ್ಯಕ. ನೀತಿ ಕಥೆ. ತಾಯಿಯ ಮಾತು ಸದಾ ಸರಿಯಾಗಿರುತ್ತದೆ. ಅವರ ಅನುಭವ ಮತ್ತು ಸಲಹೆಯನ್ನು ನಾವು ತಿರಸ್ಕರಿಸಬಾರದು.